ಬನ್ನಿ ಸ್ನೇಹಿತರೆ, ನಮ್ಮ ಮೊದಲನೇ ಪ್ರಶ್ನೆ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇದು ಯಾರು ಬರೆದ ಪದ್ಯ? ಎ ಬಿ ಎಂ ಶ್ರೀ, ಬಿ ದ ರಾ ಬೇಂದ್ರೆ, ಸಿ ಕುವೆಂಪು, ಡಿ ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಸಿ ಕುವೆಂಪು. ನಮ್ಮ ಎರಡನೇ ಪ್ರಶ್ನೆ, ಕನ್ನಡದ ಸರ್ವಜ್ಞ ಯಾರು? ಎ ತಾರಸು, ಬಿ ಬಿ ಎಂ ಶ್ರೀ, ಸಿ ಡಿ ವಿ ಗುಂಡಪ್ಪ, ಡಿ ತೀನಂ ಶ್ರೀ. ಸರಿಯಾದ ಉತ್ತರ ಸಿ ಡಿ ವಿ ಗುಂಡಪ್ಪ. ನಮ್ಮ ಮೂರನೇ ಪ್ರಶ್ನೆ, ಶ್ರೀರಾಮಾಯಣ ಮಹಾನ್ವೇಷಣ ಇದು ಯಾರ ಕೃತಿ? ಎ ಕುವೆಂಪು, ಬಿ ವಾಲ್ಮೀಕಿ, ಸಿ ದೇ ಜವರೇಗೌಡ, ಡಿ ವೀರಪ್ಪ ಮೊಯ್ಲಿ. ಸರಿಯಾದ ಉತ್ತರ ಡಿ ವೀರಪ್ಪ ಮೊಯ್ಲಿ. ನಮ್ಮ ನಾಲ್ಕನೇ ಪ್ರಶ್ನೆ, ಕನ್ನಡದ ಮೊದಲ ವರ್ಣಚಿತ್ರ ಯಾವುದು? ಎ ಅಮರಶಿಲ್ಪಿ ಜಕಣಾಚಾರಿ, ಬಿ ಮಯೂರ, ಸಿ ಬಬ್ರುವಾಹನ, ಡಿ ಬೇಡ್ರ ಕಣ್ಣಪ್ಪ. ಸರಿಯಾದ ಉತ್ತರ ಎ ಅಮರಶಿಲ್ಪಿ ಜಕಣಾಚಾರಿ. ನಮ್ಮ ಐದನೇ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿ ಯಾವುದು? ಎ ಇಂದ್ರಬಾಯಿ, ಬಿ ನಾಕುತಂತಿ, ಸಿ ಚೌಮನದುಡಿ, ಡಿ ಕವಲುದಾರಿ. ಸರಿಯಾದ ಉತ್ತರ ಎ ಇಂದಿರಾಬಾಯಿ. ಆರನೇ ಪ್ರಶ್ನೆ, ಮರಡಿ ಮಣ್ಣಿಗೆ ಇದು ಯಾರ ಕೃತಿ? ಎ ದ ರಾ ಬೇಂದ್ರೆ, ಬಿ ಶಿವರಾಮ್ ಕಾರಂತ್, ಸಿ ಕುವೆಂಪು, ಡಿ ತೀನಂ ಶ್ರೀ. ಸರಿಯಾದ ಉತ್ತರ ಬಿ ಶಿವರಾಮ್ ಕಾರಂತ್. ನಮ್ಮ ಏಳನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎ ಗೋವಿಂದ ಪೈ, ಬಿ ಕುವೆಂಪು, ಸಿ ಜಿ ಎಸ್ ಶಿವರುದ್ರಪ್ಪ, ಡಿ ದ ರಾ ಬೇಂದ್ರೆ. ಸರಿಯಾದ ಉತ್ತರ ಎ ಗೋವಿಂದ ಪೈ. ನಮ್ಮ ಎಂಟನೇ ಪ್ರಶ್ನೆ, ಕನ್ನಡ ವಿಶ್ವವಿದ್ಯಾನಿಲಯ ನೀಡುವ ಪ್ರಶಸ್ತಿ ಯಾವುದು? ಎ ನಾಡೋಜ, ಬಿ ಪದ್ಮಶ್ರೀ, ಸಿ ಶೌರ್ಯ, ಡಿ ಬೂಕರ್ ಪ್ರಶಸ್ತಿ. ಸರಿಯಾದ ಉತ್ತರ ಎ ನಾಡೋಜ. ನಮ್ಮ ಒಂಬತ್ತನೇ ಪ್ರಶ್ನೆ, ಕನ್ನಡದ ಮ್ಯಾಂಚೆಸ್ಟರ್ ಎಂಬ ಜಿಲ್ಲೆ ಯಾವುದು? ಎ ಧಾರವಾಡ, ಬಿ ದಾವಣಗೆರೆ, ಸಿ ಬೆಳಗಾವಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ಬಿ ದಾವಣಗೆರೆ. ನಮ್ಮ ಹತ್ತನೇ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಎ ತಲಕಾವೇರಿ, ಬಿ ಕೊಡಗು, ಸಿ ಮಡಿಕೇರಿ, ಡಿ ತಲಕಾಡು. ಸರಿಯಾದ ಉತ್ತರ ಎ ತಲಕಾವೇರಿ. ಹೆಚ್ಚಿನ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.